ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ JS ಸ್ಪರ್ಧಾ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ಮಹೇಶ್ ಸರ್ ಅಂತ. ನಾನು ಸಾಮಾನ್ಯ ವಿಜ್ಞಾನದಲ್ಲಿ ಬರ್ತಕ್ಕಂಥ 6, 7, 8, 9 ಹಾಗೂ 10ನೇ ತರಗತಿಯ ವಿಜ್ಞಾನದ ಪಠ್ಯಪುಸ್ತಕ ಆಧಾರಿತ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವೆಲ್ಲ ಪ್ರಶ್ನೆಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಅದರಲ್ಲಿ ಮುಖ್ಯವಾಗಿ KS, KPSC, FDA, SDA, PSI, PC, PDO, HSTR, GPSTR. ಮುಖ್ಯವಾಗಿ ಅಪ್ಪ ಅಂತಂದ್ರೆ HSTR, GPSTR ಮತ್ತು TT-ಗಳಿಗೆ ಏನಾಗ್ತಾವಪ್ಪ ಅಂದ್ರೆ ಅತಿ ಹೆಚ್ಚು ಉಪಯುಕ್ತ ಆಗ್ತಾವ್ರಿ. ನಾವು ಈಗಾಗಲೇ ಮೊದಲನೇ ಅವಧಿಯಲ್ಲಿ ಮತ್ತು ಎರಡನೇ ಅವಧಿಯಲ್ಲಿ ಏನ್ ಮಾಡಿವಪ್ಪ ಅಂದ್ರೆ 6ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಈ ಹಿಂದಿನ ಅವಧಿಯಲ್ಲಿ ನೋಡಿವಿ. ಈಗ ಅದರ ಮುಂದಿನ ಭಾಗವನ್ನ ನೋಡೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಅಂದ್ರೆ ನಂಬರ್ ಕಂಟಿನ್ಯೂ ಮಾಡಿವ್ರಿ ಲಾಸ್ಟ್ ಕ್ಲಾಸ್ ಇಂತ್ರ. 21ನೇ ಪ್ರಶ್ನೆ, ಪರ್ವತದಲ್ಲಿ ವಾಸಿಸುವ ಪ್ರಾಣಿಗಳ ಕುರಿತು ಈ ಕೆಳಗಿನ ಯಾವ ಅಥವಾ ಎಷ್ಟು ಹೊಂದಾಣಿಕೆಗಳು ಸರಿಯಾಗಿವೆ? ನೋಡ್ರಿ, ಈ ಪರ್ವತದಲ್ಲಿ ವಾಸಿಸುವ ಪ್ರಾಣಿಗಳ ಕುರಿತು ಈ ಕೆಳಗಿನ ಯಾವ ಅಥವಾ ಎಷ್ಟು ಹೊಂದಾಣಿಕೆಗಳು ಏನಾಗಿವಪ್ಪ ಅಂದ್ರೆ ಸರಿಯಾಗಿವೆ. ಯಾವ ಹೊಂದಾಣಿಕೆಗಳು ಸರಿಯಾಗಿವೆ? ನೋಡ್ರಿ, ಆಪ್ಷನ್ ನೋಡ್ರಿ. ಚಮರಿ ಮೃಗ ದೇಹ ಬೆಚ್ಚಗಿಡಲು ಉದ್ದನೆಯ ಕೂದಲು ಹೊಂದಿದೆ. ನೋಡ್ರಿ, ಇಲ್ಲಿ ಏನ್ ಕೇಳ್ಯಾರಿ? ಪರ್ವತದಲ್ಲಿ ವಾಸಿಸುವ ಪ್ರಾಣಿಗಳು ಅಂತ ಕೇಳ್ಯಾರಿ. ಪರ್ವತದಲ್ಲಿ ವಾಸಿಸುವ ಪ್ರಾಣಿಗಳು ನೋಡ್ರಿ, ಚಮರಿ ಮೃಗ ದೇಹ ಬೆಚ್ಚಗಿಡಲು ಉದ್ದನೆಯ ಕೂದಲನ್ನು ಹೊಂದಿದೆ. ನೋಡ್ರಿ, ಫಸ್ಟ್ ಆಪ್ಷನ್ ನೋಡ್ರಿ. ನೆಕ್ಸ್ಟ್ ಬಿ, ಆಪ್ಷನ್ ಬಿ, ಹಿಮಚಿರತೆ ದೇಹ ಬೆಚ್ಚಗಿಡಲು ದಪ್ಪವಾದ ತುಪ್ಪಳಗಳನ್ನ ಹೊಂದಿದೆ. ಪಾದಗಳು ಮತ್ತು ಕಾಲ್ಬೆರಳುಗಳನ್ನೊಳಗೊಂಡು ಇದರ ದೇಹದ ಮೇಲೆ ದಪ್ಪನಾದ ತುಪ್ಪಟ ಅಥವಾ ತುಪ್ಪಳ ಇರುವುದು. ನೋಡ್ರಿ, ಆಪ್ಷನ್ 3 ನೋಡ್ರಿ. ಪರ್ವತ ಮೇಕೆ ಜ್ವಾರಕಲ್ಲು ಬಂಡೆಗಳಿರುವ ಪರ್ವತಗಳ ಮೇಲಕ್ಕೆ ಓಡಲು ಇದರಲ್ಲಿ ಬಲವಾದ ಗೋರಸ್ಗಳು ಇರುತ್ತವೆ. ನೋಡ್ರಿ, ಪರ್ವತ ಮೇಕೆ ಜಾರುಕಲ್ಲು ಬಂಡೆಗಳಿರುವ ಪರ್ವತಗಳ ಮೇಲಕ್ಕೆ ಓಡಲು ಅದರೊಳಗೆ ಏನಿರ್ತಾವಂತ್ರಿ? ಬಲವಾದ ಗೋರಸ್ಗಳು ಇರ್ತಾವಂತ. ನೋಡ್ರಿ, ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ರಿ. ಆಪ್ಷನ್ ನೋಡ್ರಿ. ಆಪ್ಷನ್ 1 ಎ ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಎ, ಬಿ ಮಾತ್ರ ಸರಿಯಾಗಿವೆ. ಆಪ್ಷನ್ 3 ಎ ಮತ್ತು ಸಿ ಮಾತ್ರ ಸರಿ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ನೋಡ್ರಿ, ಸರಿಯಾದ ಉತ್ತರ ಏನಾಗ್ತ? ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಈ ರೀತಿ ಕ್ವಶನ್ ಯಾಕೆ ತೆಗೆದಿನಪ್ಪ ಅಂತಂದ್ರ, ಈಗೆಲ್ಲ ನೋಡಿದಿರಿ ನೀವು. ಮೊನ್ನೆ PSI ಪ್ರಶ್ನೆ ಆಗಿರ್ಬೋದು, ಈ ಹಿಂದೆ ನಡೆದಂತೆ KS ಪ್ರಶ್ನೆ ಆಗಿರ್ಬೋದು, ಈ ಎಲ್ಲಾ ಪ್ರಶ್ನೆಗಳಲ್ಲಿ ಏನಾಗತ್ತಪ್ಪ ಅಂದ್ರ ಪ್ರಶ್ನೆಗಳು ಇದೇ ರೀತಿ ಬರತ್ತವ್ರಿ, ಹೇಳಿಕೆ ರೀತಿ. ಅದರ ಸಲುವಾಗಿ ನಾ ಏನ್ ಮಾಡಿದಪ್ಪ ಅಂದ್ರ ಈ ಪ್ರಶ್ನೆಗಳನ್ನ ಹೇಳಿಕೆ ರೀತಿ ತೆಗೆದೀನಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ನೋಡ್ರಿ, ಚಮರಿ ಮೃಗ ಏನ್ ಮಾಡ್ತಂತ್ರಿ? ಈ ಪರ್ವತ ಪ್ರದೇಶದಲ್ಲಿ ಏನು ವಾಸ ಮಾಡ್ಬೇಕಪ್ಪ ಅಂತಂದ್ರ ದೇಹ ಬೆಚ್ಚಗಿಡಲು ಉದ್ದನೆಯ ಕೂದಲನ್ನ ಹೊಂದಿತ್ರಿ. ಏನ್ರಿ? ಉದ್ದನೆಯ ಕೂದಲನ್ನ ಹೊಂದೈತಿ. ನೋಡ್ರಿ, ಈ ಕೂದಲು ಏನ್ ಮಾಡ್ತಪ್ಪ ಅಂತಂದ್ರ ಈ ಕೂದಲು ರೀ ಉಷ್ಣದ ಉತ್ತಮ ವಾಹಕ ಅಲ್ರಿ. ಇದು ಉಷ್ಣದ ಉತ್ತಮ ವಾಹಕವಲ್ಲ. ಇದರ ಮೇಲೆ ಈ ಚಮರಿ ಮೃಗದ ಮೇಲೆ ಇರ್ತಕ್ಕಂಥ ಕೂದಲು ಏನ್ ಮಾಡ್ತಪ್ಪ ಅಂತಂದ್ರ ಅದರ ದೇಹದ ಉಷ್ಣತೆಯನ್ನು ಏನ್ ಮಾಡ್ತೈತ್ರಿ? ಹೊರ ಹೋಗದಂತೆ ತಡಿತೈತ್ರಿ. ಏನ್ ಮಾಡ್ತೈತ್ರಿ? ದೇಹದ ಉಷ್ಣತೆಯು ಹೊರ ಹೋಗದಂತೆ ತಡೆಯುತ್ತದೆ. ಅದರ ಸಲುವಾಗಿ ಏನ್ ಮಾಡ್ತಪ್ಪ ಅಂದ್ರ ಅದರ ದೇಹ ಬೆಚ್ಚಗಿರ್ತೈತ್ರಿ. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ. ಹಿಮಚಿರತೆ ದೇಹ ಬೆಚ್ಚಗಿಡಲು. ನೋಡ್ರಿ, ಹಿಮಚಿರತೆ ದೇಹ ಬೆಚ್ಚಗಿಡಲು ದಪ್ಪವಾದ ತುಪ್ಪಳಗಳನ್ನು ಹೊಂದಿದೆ. ನೋಡ್ರಿ, ಚಮರಿ ಮೃಗ ಎಲ್ಲೈತಿ ನೋಡ್ರಿ. ನೋಡ್ರಿ, ಇಲ್ಲಿ ಕಾಣುತ್ತಲ್ಲ ಇದರ ಮೇಲಿನ ಕೂದಲುಗಳು. ನೆಕ್ಸ್ಟ್ ನೋಡ್ರಿ, ಹಿಮಚಿರತೆ ದೇಹ ಬೆಚ್ಚಗಿಡಲು ದಪ್ಪವಾದ ತುಪ್ಪಳಗಳನ್ನ ಹೊಂದಿದೆ. ಏನ್ರಿ? ದಪ್ಪವಾದ ತುಪ್ಪಳಗಳನ್ನ ಹೊಂದಿದೆ. ಪಾದಗಳು ಮತ್ತು ಕಾಲ್ಬೆರಳುಗಳನ್ನೊಳಗೊಂಡ ಇದರ ದೇಹದ ಮೇಲೆ ದಪ್ಪನಾದ ತುಪ್ಪಟ ಅಥವಾ ತುಪ್ಪಳ ಇರುವುದು. ನೋಡ್ರಿ, ಹಿಮಚಿರತೆ ಏನ್ ಮಾಡತ್ತಂತ್ರಿ? ಇಲ್ಲೈತಿ ನೋಡ್ರಿ ಹಿಮಚಿರತೆ. ನೋಡ್ರಿ, ನಾರ್ಮಲ್ ಆಗಿ ಚಿರತೆ ನೋಡೋಕ್ಕಿಂತ ಈ ಚಿರತೆ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತದೆ. ಅಂದ್ರೆ ಮೈ ಮೇಲೆ ಏನ್ ಮಾಡ್ತೈತಿ? ಸ್ವಲ್ಪ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾವ್ರಿ.
ಇದು ದೇಹ ಬೆಚ್ಚಗಳಲ್ಲಿ ಏನ್ ಮಾಡೈತಪ್ಪ ಅಂದ್ರೆ ಮೈ ಮೇಲೆ ದಪ್ಪವಾದಂತ ತುಪ್ಪಳವನ್ನ ಹೊಂದೈತ್ರಿ. ದಪ್ಪವಾದ ತುಪ್ಪಳವನ್ನ ಹೊಂದಿದೆ ನೋಡ್ರಿ, ಇಲ್ಲಿ ಕಾಣುತ್ತಲ್ಲ ಈ ಚಿತ್ರದೊಳಗ, ಇಲ್ಲಿದೆ ನೋಡ್ರಿ. ಇದಲ್ಲದೆ ಏನಾಗಿತ್ತಪ್ಪ ಅಂದ್ರೆ ನೋಡ್ರಿ, ಪಾದಗಳು ಮತ್ತು ಕಾಲ್ಬೆರಳುಗಳನ್ನೊಳಗೊಂಡ ಎಂತ ಐತಪ್ಪ ಅಂದ್ರೆ ದಪ್ಪದಾದ ತುಪ್ಪಟ ಅಥವಾ ತುಪ್ಪಳ ಐತಂತ್ರಿ. ಈಗ ನಾರ್ಮಲ್ ಆಗಿ ನಮ್ಮ ಪಾದಗಳನ್ನ ನೋಡ್ರಿ, ನಮ್ಮ ಪಾದಗಳ ಪ್ರಮಾಣ ಏನು ಸ್ವಲ್ಪ ದಪ್ಪ ಏನಿರ್ತೈತ್ರಿ, ಕಡಿಮೆ ಇರ್ತೈತಿ. ನಾವೆಲ್ಲ ಏನ್ ಮಾಡಿದಾಗ ಅಂದ್ರೆ ಮಂಜಿನ ಮೇಲೆ ಆಗಿರ್ಬೋದು ಅಥವಾ ತಂಪು ಪ್ರದೇಶದಲ್ಲಿ ನಡೆದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ನಡೆದ ನಂತರ ಏನಾಗ್ತಿರಿ, ಕಾಲೆಲ್ಲ ಜುಮ್ ಹಿಡಿತಾವ. ಬಟ್ ಈ ಹಿಮಚಿರತೆ ಏನ್ ಮಾಡ್ತಪ್ಪ ಅಂತಂದ್ರ ಇದರ ಪಾದಗಳು ದಪ್ಪ ಅದಾವ್ರಿ. ಯಾಕಪ್ಪ ಅಂತಂದ್ರ ಇದು ಹಿಮಚಿರತೆ ಹಿಮ ಪರ್ವತದಲ್ಲೇ ವಾಸವಾಗಿರುವುದರಿಂದ ಇದರ ಪಾದ ಏನು ದಪ್ಪವಾಗಿರ್ಬೇಕ್ರಿ. ಯಾಕಂದ್ರ ಅದು ಅಲ್ಲೇ ನಡೆದಾಡುವುದರಿಂದ ಅದ ಪಾದ ಏನು ಜಾಸ್ತಿ ತಂಪು ಆಗದೆ ಇರುವ ಸಲಿಂದ ಅದು ಏನ್ ಮಾಡ್ಕೊಂಡಿತ್ತಂತ ತನ್ನ ದೇಹದ ಮಾರ್ಪಾಡನ್ನ ಯಾವ ರೀತಿ ಮಾಡೈತಪ್ಪ ಅಂದ್ರ ದಪ್ಪವಾದ ಪಾದ ಮತ್ತು ದಪ್ಪವಾದ ತುಪ್ಪಡ ಕಾಲ್ಬೆರಳುಗಳನ್ನ ಒಳಗೊಂಡೈತ್ರಿ. ಈ ಕಾಲ್ಬೆರಳುಗಳು ಎದಕ್ ಸಹಾಯ ಆಗ್ತಪ್ಪ ಅಂದ್ರ ಈಜಲು ಸಹಾಯ ಆಗ್ತಾವ್ರಿ. ಎದಕ್ರಿ? ಈಜಲು. ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ, ಪರ್ವತ ಮೇಕೆ ನೋಡ್ರಿ ಯಾವ ರೀತಿ ದೇಹದ ಮಾರ್ಪಾಡನ್ನು ಮಾಡ್ಕೊಂಡೈತಿ. ಪರ್ವತ ಪ್ರದೇಶದಲ್ಲಿ ವಾಸಿಸಲು ಜಾರು ಕಲ್ಲು ಬಂಡೆಗಳಿರುವ ಪರ್ವತಗಳ ಮೇಲಕ್ಕೆ ಓಡಲು ಇದರಲ್ಲಿ ಬಲವಾದ ಗೋರಸ್ಗಳು ಇರುತ್ತವೆ. ನೋಡ್ರಿ, ಬಲವಾದ ಗೋರಸ್ಗಳು ಅಂದ್ರ ಇಲ್ಲಿ ಪಾದದಲ್ಲಿ ಇರ್ತಾವ್ರಿ. ಈ ಪಾದಗಳೇನಿರ್ತೈತಿ ಬಲವಾಗಿರ್ತಾವ ನೋಡ್ರಿ. ಈ ಪರ್ವತದ ಮೇಲೆ ಹೆಂಗ್ ನಿಂತ ನೋಡ್ರಿ, ಇವು ಕೆಳಗಿರ್ತಾವಲ್ಲ, ಇವು ಬಲವಾದ ಗೋರಸ್ಗಳು ಅಂತಾರೆ. ಇಲ್ಲಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೀರಿ, ಈ ಮೇಲಿನ ಎಲ್ಲ ಹೇಳಿಕೆಗಳು ಏನಾಗ್ಯಾವ್ರಿ, ಸರಿಯಾಗಿದ್ದಾವ. ನೋಡ್ರಿ ಮುಂದಿನ ಕ್ವಶನ್. ಜಲಚರ ಪ್ರಾಣಿಗಳಾದ ಡಾಲ್ಫಿನ್ ಮತ್ತು ತಿಮಿಂಗಿಲುಗಳಲ್ಲಿ ಉಸಿರಾಟದ ಅಂಗ ಯಾವುದು? ನೋಡ್ರಿ, ಜಲಚರ ಪ್ರಾಣಿಗಳಾದ ಡಾಲ್ಫಿನ್ ಮತ್ತು ತಿಮಿಂಗಿಲುಗಳಲ್ಲಿ ಉಸಿರಾಟದ ಅಂಗ ಯಾವುದು? ಆಪ್ಷನ್ ಎ ಕಿವಿರುಗಳು, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಟ್ರೆಕಿಯಾ, ಆಪ್ಷನ್ ಡಿ ಮೂಗಿನ ಹೊಳ್ಳೆ ಅಥವಾ ಊದುರಂಧ್ರಗಳು. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಾ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರ ಆಪ್ಷನ್ ಡಿ ಮೂಗಿನ ಹೊಳ್ಳೆ ಅಥವಾ ಊದುರಂಧ್ರಗಳು. ಒಂದು ವೇಳೆ ಈ ಆಪ್ಷನ್ ಅನ್ನ ಕೊಡದೇ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ, ಒಂದು ವೇಳೆ ಈ ಆಪ್ಷನ್ ಈ ಪ್ರಶ್ನೆ ಒಳಗ ಇರ್ಲಿಕ್ಕಪ್ಪ ಅಂತಂದ್ರ ಅವಾಗ ಶ್ವಾಸಕೋಶ ಸರಿಯಾದ ಉತ್ತರ ಆಗ್ತೈತ್ರಿ. ಈ ಆಪ್ಷನ್ ಇರದೇ ಇರುವ ಸಂದರ್ಭದಲ್ಲಿ ಅಷ್ಟೇ ರೀ. ಒಂದು ವೇಳೆ ಮತ್ತೆ ಈಗ ಎರಡು ಆಪ್ಷನ್ ಕೊಟ್ಟಿರ್ತಾರೆ, ಈ ರೀತಿ ಎರಡು ಆಪ್ಷನ್ಗಳನ್ನ ಕೊಟ್ಟಾಗ ನಾವು ಡಿ ಆಪ್ಷನ್ ಹಾಕ್ಬೇಕು, ಅಂದ್ರ ಮೂಗಿನ ಹೊಳ್ಳೆ ಅಥವಾ ಊದುರಂಧ್ರಗಳು ಅಂತೇಳಿ ಹಾಕ್ಬೇಕು. ಬಟ್ ಇದು ಇರದೇ ಇರತಕ್ಕಂತ ಸಂದರ್ಭದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಶ್ವಾಸಕೋಶಗಳು ಆಗ್ತಾವ್ರಿ. ನೋಡ್ರಿ, ಡಾಲ್ಫಿನ್ ಮತ್ತು ನೀಲಿತಿಮಿಂಗಿಲ ಮತ್ತು ಡಾಲ್ಫಿನ್ ಇವು ನೋಡ್ರಿ ಎಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗ್ತಾವಪ್ಪ ಅಂತಂದ್ರ ಇವು ಉಸಿರಾಟವನ್ನು ತೆಗೆದುಕೊಳ್ಳುವ ಸಲುವಾಗಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನ್ ಮಾಡ್ತಾವ, ನೀರಿನ ಮೇಲಿಂದ ಮೇಲಕ್ಕೆ ಬರ್ತಾವ್ರಿ. ಈ ರೀತಿ ಇಲ್ಲಿ ಜಿಗದಾವಲ್ಲ, ಈ ರೀತಿ ಏನ್ ಮಾಡ್ತಾವಪ್ಪ ಅಂದ್ರ ಮೇಲಕ್ಕೆ ಬರ್ತಾವ. ನೆಕ್ಸ್ಟ್ ಕಿವಿರುಗಳು ನೋಡ್ರಿ, ಕಿವಿರುಗಳ ಮೂಲಕ ಉಸಿರಾಟ ಯಾವ ನಡೆಸ್ತಾವ್ರಿ? ಮೀನು ಮತ್ತು ಏಡಿಗಳು. ಶ್ವಾಸಕೋಶ ಬಂದ್ರ ಈ ನಾವೆಲ್ಲ ಮಾನವರಾಗಿರ್ಬೋದು, ಮಾನವರು, ಸರೀಸೃಪಗಳು, ಸ್ತನಿಗಳು, ಇವೆಲ್ಲ ಏನ್ ಮಾಡ್ತಾವ್ರಿ? ಶ್ವಾಸಕೋಶದ ಮೂಲಕ ಉಸಿರಾಟ ಆಗ್ತಾವ. ನೆಕ್ಸ್ಟ್ ಟ್ರೇಕಿಯಾ, ಕೀಟಗಳು ಏನ್ ಮಾಡ್ತಾವ್ರಿ? ಕೀಟಗಳ ಉಸಿರಾಟದ ಅಂಗ ಯಾವ್ದಪ್ಪ ಅಂದ್ರ ಟ್ರೇಕಿಯಾ. ನೋಡ್ರಿ ಕೆಲವೊಂದಿಷ್ಟು ಪ್ರಾಣಿಗಳ ಉಸಿರಾಟದ ಅಂಗಗಳನ್ನ ಕೊಟ್ಟಿದ್ವಿ ನೋಡ್ರಿ. ಏಕಕೋಶ ಜೀವಿಗಳು ಯಾವುದರ ಮೂಲಕ ಉಸಿರಾಟ ನಡೆಸ್ತಾವ್ರಿ? ವಿಸರಣೆ ಮೂಲಕ. ಯಾವುದು? ವಿಸರಣೆ. ನೆಕ್ಸ್ಟ್ ಮೀನುಗಳು, ಏಡಿಗಳು ನೋಡ್ರಿ, ಇವು ಕಿವಿರುಗಳ ಮೂಲಕ ಏನ್ ಮಾಡ್ತಾವ? ಉಸಿರಾಟ ನಡೆಸ್ತಾವ. ಬ್ಯಾಕ್ಟೀರಿಯಾ, ಮಿಸೋಜೋಮ್
ಉಸಿರಾಟದ ಅಂಗಗಳು ಸರ್. ಬ್ಯಾಕ್ಟೀರಿಯಾ ಉಸಿರಾಟದ ಅಂಗ ಮೀಸೋಸೋಮ್. ನೆಕ್ಸ್ಟ್ ಸಸ್ಯಗಳಲ್ಲಿ ಉಸಿರಾಟದ ಅಂಗ ರೀ ಪತ್ರರಂಧ್ರಗಳು. ನೋಡ್ರಿ ಕಪ್ಪೆ. ತೇವಯುತವಾದ ಚರ್ಮ ಶ್ವಾಸಕೋಶ. ನೆಕ್ಸ್ಟ್ ಕಿವಿರುವ ಬರ್ದಿದ್ರಿ ಇಲ್ರಿ. ಈ ಕಪ್ಪೆ ಈ ಮೂರು ಮೂಲಕ ನಡಿತೈತಿ. ಕಪ್ಪೆ ಕೊಟ್ಟಾಗ ಏನಾಗ್ತದೆ, ಈ ಮೂರು ಕಪ್ಪೆ ಒಂದ್ ವೇಳೆ ಕಪ್ಪೆ ಕೊಟ್ಟಾಗ ಈ ಮೂರಲ್ಲಿ ಯಾವ ಆಪ್ಷನ್ ಇದ್ರು ಅದಕ್ಕೆ ಸರಿಯಾದ ಉತ್ತರ ಆಗಿರ್ತೈತ್ರಿ. ನೆಕ್ಸ್ಟ್ ಜೀವಕೋಶ. ನೋಡ್ರಿ ಜೀವಕೋಶದಲ್ಲಿ ಉಸಿರಾಟದ ಅಂಗ ಯಾವ್ದಪ್ಪ ಅಂದ್ರ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ರೀ. ಈ ಮೈಟೋಕಾಂಡ್ರಿಯಾವನ್ನ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಏನ್ರಿ? ಶಕ್ತಿ ಉತ್ಪಾದನಾ ಕೇಂದ್ರ. ಶಕ್ತಿ ಉತ್ಪಾದನಾ ಕೇಂದ್ರ. ನೆಕ್ಸ್ಟ್ ಎರೆಹುಳು. ನೋಡ್ರಿ ಎರೆಹುಳುವಿನ ಉಸಿರಾಟದ ಅಂಗ ರೀ ಚರ್ಮ. ನೆಕ್ಸ್ಟ್ ಚೇಳು. ಚೇಳೊಳಗ ಬುಕ್ಲಂಗ್ಸ್. ಕೀಟಗಳ ಉಸಿರಾಟದ ಅಂಗ ಟ್ರೇಕಿಯಾ. ನೆಕ್ಸ್ಟ್ ನೀಲಿ ತಿಮಿಂಗಿಲನ ಉಸಿರಾಟದ ಅಂಗ ಶ್ವಾಸಕೋಶ. ನೋಡಿ ಮುಂದಿನ ಪ್ರಶ್ನೆ ನೋಡೋಣ. ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಪುಸ್ತಕವನ್ನ ಬರೆದವರು ಯಾರು? ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಪುಸ್ತಕವನ್ನ ಬರೆದವರು ಯಾರು ಅಂತ ನೋಡ್ರಿ. ಆಪ್ಷನ್ ಎ ಅರಿಸ್ಟಾಟಲ, ಆಪ್ಷನ್ ಬಿ ಎಡ್ವರ್ಡ್ ಲೇಯರ್, ಆಪ್ಷನ್ ಸಿ ಥಿಯೋಫ್ರಾಸ್ಟಸ್, ಆಪ್ಷನ್ ಡಿ ರೂಡಿಯಾರ್ಡ್ ಕಿಪ್ಲಿಂಗ್. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಆಪ್ಷನ್ ಬಿ ಎಡ್ವರ್ಡ್ ಲೇಯರ್. ಯಾವ್ದ್ರಿ? ಎಡ್ವರ್ಡ್ ಲೇಯರ್. ನೋಡ್ರಿ ಈ ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಪುಸ್ತಕ ಯಾವ ರೀತಿಯ ಪುಸ್ತಕ ಅಂತ ಕೇಳಬಹುದು. ಇದು ಯಾವ ರೀತಿ ಪುಸ್ತಕ ಅಂದ್ರಿ? ಪದ್ಯ ಪುಸ್ತಕ. ಪದ್ಯ ಪುಸ್ತಕ. ಯಾವ ರೀತಿಯ ಪುಸ್ತಕ ರೀ? ಪದ್ಯ ಪುಸ್ತಕ. ಈ ಪ್ರಶ್ನೆಗಳನ್ನ ಹ್ಯಾಕ್ ತಗೊಂಡಿನಪ್ಪ ಅಂತಂದ್ರ ಇವು ಪಠ್ಯ ಪುಸ್ತಕ ಆಧಾರಿತ ಪ್ರಶ್ನೋತ್ತರಗಳು ರೀ. ಇವೆಲ್ಲ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಇವ್ನ ತಗೊಂಡಿನಿ. ಈಗಲ್ಲ ಮುಂದೆ ಒಂದಿನ ಏನಾಗ್ಬೋದು, ಇವು ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗ್ಬಹುದು ಅಥವಾ ಬರಬಹುದು. ಅದರ ಸಲುವಾಗಿ ಇವು ತಗೊಂಡಿನಿ. ಎಡ್ವರ್ಡ್ ಲೇಯರ್ ಯಾವ್ರಿ? ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಪುಸ್ತಕವನ್ನ ಬರೆದವರು ಯಾರು? ಎಡ್ವರ್ಡ್ ಲೇಯರ್. ಇದು ಎಂತ ಪುಸ್ತಕಪ್ಪ ಅಂದ್ರ ಇದು ಒಂದು ಪದ್ಯ ಪುಸ್ತಕ ರೀ. ಇದರಲ್ಲಿ ಬರತಕ್ಕಂತ ಪಾತ್ರಗಳು ಯಾವಪ್ಪ ಅಂದ್ರೆ ನೋಡ್ರಿ, ಮೇಜು ಮತ್ತು ಕುರ್ಚಿ. ಮೇಜು ಮತ್ತು ಕುರ್ಚಿ. ಈ ಪದ್ಯದಲ್ಲಿ ಏನ್ ಮಾಡ್ತಪ್ಪ ಅಂದ್ರ ಮೇಜು ಮತ್ತು ಕುರ್ಚಿಗಳು ಏನ್ ಮಾಡ್ತಪ್ಪ ಅಂದ್ರ ಒಂದಕ್ಕೊಂದು ಸಂಭಾಷಣೆ ಇರ್ತೈತಿ. ಯಾವ ಪುಸ್ತಕ ರೀ? ಈ ಕಂಪ್ಲೀಟ್ ನಾನ್ಸೆನ್ಸ್ ಎಂಬ ಪುಸ್ತಕದಲ್ಲಿ ಮೇಜು ಮತ್ತು ಕುರ್ಚಿಗಳ ನಡುವಿನ ಸಂಭಾಷಣೆ ನಡೀತಿರ್ತೈತಿ. ನೆಕ್ಸ್ಟ್ ಆಪ್ಷನ್ ನೋಡ್ರಿ ಉಳಿದಿದ್ದು ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಅವರ ಪುಸ್ತಕವನ್ನ ನಾವು ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೀವಿ. ಯಾವುದೇ? ಪ್ರಾಣಿಗಳ ನಡಿಗೆ. ಪ್ರಾಣಿಗಳ ನಡಿಗೆ. ಈ ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕವನ್ನ ಬರೆದವರು ಯಾರ್ರಿ? ಅರಿಸ್ಟಾಟಲ್. ಇವರನ್ನ ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ. ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಯಾರಂದ್ರ ಅರಿಸ್ಟಾಟಲ್ ರೀ. ನೆಕ್ಸ್ಟ್ ಈ ಥಿಯೋಫ್ರಾಸ್ಟಸ್ ಅವರ ಪುಸ್ತಕವನ್ನ ಕೂಡ ನಾವು ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೀವಿ. ನೋಡ್ರಿ ಇವರ ಪುಸ್ತಕ ಯಾವುದು? ಹಿಸ್ಟೋರಿಯಾ ಪ್ಲಾಂಟಾರಮ್. ಈ ಥಿಯೋಫ್ರಾಸ್ಟಸ್ ಅವರ ಪುಸ್ತಕ ಯಾವ್ದ್ರಿ? ಹಿಸ್ಟೋರಿಯಾ ಪ್ಲಾಂಟಾರಮ್. ಈ ಥಿಯೋಫ್ರಾಸ್ಟಸ್ ಅವರನ್ನ ಏನಂತ ಕರಿತಾರ್ರಿ ಅಂದ್ರ ಸಸ್ಯಶಾಸ್ತ್ರದ ಪಿತಾಮಹ. ಸಸ್ಯಶಾಸ್ತ್ರದ ಪಿತಾಮಹ. ನೋಡಿ
ಈ ರೂಡಿಯಾರ್ಡ್ ಕಿಪ್ಲಿಂಗ್ ಅವರ ಪುಸ್ತಕ ಯಾವ್ದಪ್ಪ ಅಂದ್ರೆ ಜಸ್ಟ್ ಸೊ ಸ್ಟೋರೀಸ್ ಎಂಬ ಪುಸ್ತಕ. ಇದು ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಈ ರೂಡಿಯಾರ್ಡ್ ಕಿಪ್ಲಿಂಗ್ ಅವರು ಬರೆದಂತ ಪುಸ್ತಕ. ಕಿಪ್ಲಿಂಗ್ ರೀ ಅದು, ಮತ್ತ ಮಿಸ್ಟೇಕ್ ಮಾಡ್ಕೊಂಡು ಕ್ಲಿಪ್ಪಿಂಗ್ ಬರ್ದೇನೆ ಅನ್ಕೋಬೇಡ್ರಿ. ಕಿಪ್ಲಿಂಗ್, ರೂಡಿಯಾರ್ಡ್ ಕಿಪ್ಲಿಂಗ್ ಇವರ ಪುಸ್ತಕ ಯಾವ್ದಪ್ಪ ಅಂದ್ರೆ ಜಸ್ಟ್ ಸೊ ಸ್ಟೋರೀಸ್. ನೋಡ್ರಿ, ಇವುಗಳನ್ನ ಹೊಂದಿಸಿ ಬರೆಯ ರೀತಿಯನ್ನು ಕೇಳಬಹುದು. ಅರಿಸ್ಟಾಟಲ್ ಅವರ ಪುಸ್ತಕ ಪ್ರಾಣಿಗಳ ನಡಿಗೆ, ಎಡ್ವರ್ಡ್ ಲೇಯರ್ ಅವರ ಪುಸ್ತಕ ಕಂಪ್ಲೀಟ್ ನಾನ್ಸೆನ್ಸ್, ಥಿಯೋಫ್ರಾಸ್ಟಸ್ ಅವರ ಪುಸ್ತಕ ಹಿಸ್ಟೋರಿಯಾ ಪ್ಲಾಂಟಾರಮ್. ನೆಕ್ಸ್ಟ್ ರೂಡಿಯಾರ್ಡ್ ಕಿಪ್ಲಿಂಗ್ ಅವರ ಪುಸ್ತಕ ಜಸ್ಟ್ ಸೊ ಸ್ಟೋರೀಸ್. ನೋಡಿ, ಮುಂದಿನ ಪ್ರಶ್ನೆ. ಸಸ್ಯಗಳು ಎಲೆಯ ರಂಧ್ರಗಳ ಮೂಲಕ ಉಸಿರಾಟಕ್ಕೆ ಯಾವುದನ್ನ ಬಳಸಿಕೊಳ್ಳುತ್ತವೆ? ನೋಡ್ರಿ, ಸಸ್ಯಗಳು ಎಲೆಯ ರಂಧ್ರಗಳ ಮೂಲಕ ಉಸಿರಾಟಕ್ಕೆ ಯಾವುದನ್ನ ಬಳಸಿಕೊಳ್ಳುತ್ತವೆ? ಆಪ್ಷನ್ ನೋಡ್ರಿ. ಆಪ್ಷನ್ ಎ CO, ಆಪ್ಷನ್ ಬಿ CO2, ಆಪ್ಷನ್ ಸಿ O2, ಆಪ್ಷನ್ ಡಿ ನೀರು, ಸೂರ್ಯನ ಬೆಳಕು ಮತ್ತು CO2. ನೋಡ್ರಿ, ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡ್ರಿ. ನೋಡ್ರಿ, ಸರಿಯಾದ ಉತ್ತರ O2. ನೋಡ್ರಿ, ಸಸ್ಯಗಳು ಕೂಡ ಏನ್ ಮಾಡ್ತಪ್ಪ ಅಂದ್ರ ಉಸಿರಾಟದ ಸಮಯದಲ್ಲಿ ಮಾನವರಂತೆ ಅಥವಾ ಜೀವಿಗಳಂತೆ ಏನ್ ಮಾಡ್ತಾವ್ರಿ, ಆಕ್ಸಿಜನ್ ಅನ್ನ ದೇಹದ ಒಳಗೆ ತೆಗೆದುಕೊಳ್ತಾವ. CO2 ಅನ್ನ ಏನ್ ಮಾಡ್ತಾವ, ಹೊರ ಬಿಡ್ತಾವ. CO2 ಅನ್ನ ಹೊರ ಬಿಡ್ತಾವ. ನೋಡ್ರಿ, ಈ ಉಳಿದ ಆಪ್ಷನ್ ನೋಡ್ರಿ. ಈ CO ಏನಪ್ಪಾ ಅಂದ್ರ ವಾತಾವರಣದಲ್ಲಿ ಇರ್ತಕ್ಕಂಥ ಅತಿ ವಿಷಕಾರಿ ಅನಿಲ. ವಾತಾವರಣದಲ್ಲಿರುವ ಅತಿ ವಿಷಕಾರಿ ಅನಿಲ. ಯಾವ್ದ್ರಿ? ಕಾರ್ಬನ್ ಮೊನಾಕ್ಸೈಡ್. ಈ ಕಾರ್ಬನ್ ಮೊನಾಕ್ಸೈಡ್ ಯಾವಾಗ ಉಂಟಾಗ್ತಪ್ಪ ಅಂತಂದ್ರ ಗಾಳಿಯ ಅನುಪಸ್ಥಿತಿಯಲ್ಲಿ. ಯಾವಾಗ್ರಿ? ಗಾಳಿಯ ಅನುಪಸ್ಥಿತಿಯಲ್ಲಿ ಯಾವುದೇ ವಸ್ತುಗಳನ್ನ ಉರಿಸಿದಾಗ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗ್ತೈತ್ರಿ. ನಾವು ಯಾವುದೇ ವಸ್ತುಗಳನ್ನು ಉರಿಯುತ್ತಿರುವಾಗ ಅದು ಅಲ್ಲಿ ಉರಿಯುವ ಸಂದರ್ಭದಲ್ಲಿ ಗಾಳಿ ಇರ್ಲಿಕ್ಕಪ್ಪ ಅಂತಂದ್ರ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರ ಈ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗ್ತೈತ್ರಿ. ನೆಕ್ಸ್ಟ್ ಈ CO2 ನೋಡ್ರಿ. ಈ CO2 ಯಾವಾಗಪ್ಪ ಅಂದ್ರ ಉಸಿರಾಟದ ಸಮಯದ ನಂತರ ಈ CO2 ಅನ್ನ ಹೊರಬಿಡ್ತೈತಿ. CO2 ಹೊರಬಿಡುವುದು. ಈ CO2 ಅನ್ನ ಯಾವಾಗ ಬಳಸ್ಕೋದಿತ್ತಪ್ಪ ಅಂದ್ರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಬಳಸ್ಕೋತಾವ್ರಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಕೆಳಗೆ ಹೇಳ್ತೀನಿ ರೀ. ಆಪ್ಷನ್ ಡಿ ಒಳಗ ನೋಡ್ರಿ, ಲೈಕ್ ನೋಡ್ರಿ. ನೀರು, ಸೂರ್ಯನ ಬೆಳಕು, CO2. ಇಲ್ಲಿ ಬಂತ ನೋಡ್ರಿ CO2. ನೀರು, ಸೂರ್ಯನ ಬೆಳಕು, CO2 ಇವುಗಳನ್ನ ಬೆಳೆಸಿಕೊಂಡು ಸಸ್ಯಗಳು ಏನ್ ಮಾಡ್ತಪ್ಪ ಅಂದ್ರ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನ ನಡೆಸ್ತಾವ್ರಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತಾವ. ಈ ನೀರು, ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ಕೊಂಡು ಏನ್ ಮಾಡ್ತಾವ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತಾವ ಅಥವಾ ಆಹಾರ ತಯಾರಿಕೆ ಎನ್ನುವುದು. ಆಹಾರ ತಯಾರಿಕೆ. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಹೆಚ್ಚಾಗಿ CO2 ಅನ್ನ ಬಳಸ್ಕೋದಿದ್ರಿ. CO2 ಅನ್ನ ಬಳಸಿಕೊಂಡು ಈ ಸಂದರ್ಭದಲ್ಲಿ ಏನ್ ಮಾಡ್ತೈತಿ, ಆಕ್ಸಿಜನ್ ಅನ್ನ ಹೊರಬಿಡ್ತೈತಿ. O2 ಅನ್ನ ಇಲ್ಲಿ ಹೊರಬಿಡ್ತೈತಿ. ನೋಡ್ರಿ, ಸಸ್ಯಗಳು ಎಲೆಯ ರಂಧ್ರಗಳ ಮೂಲಕ ಉಸಿರಾಟಕ್ಕೆ ಯಾವ್ದನ್ನ ಬಳಸ್ಕೋತಾವ ಅಂದ್ರೆ ಆಕ್ಸಿಜನ್ ಅನ್ನ ಬಳಸ್ಕೋತಾವ. ಅವು ಕೂಡ ನಮ್ಮಂತ ಏನ್ ಮಾಡ್ತಾವ, ಉಸಿರಾಟಕ್ಕಾಗಿ ಆಕ್ಸಿಜನ್ ಅನ್ನ ಬಳಸ್ಕೋತಾವ. ಈ CO2 ಅನ್ನ ಯಾವಾಗ ಬಳಸ್ಕೋತಪ್ಪ ಅಂತಂದ್ರ ಯಾವಾಗ ಆಹಾರ ತಯಾರಿಸಿಕೊಳ್ತಾವಲ್ಲ ಆವಾಗ, ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ CO2 ಅನ್ನ ಬಳಸ್ಕೊಂಡ್ ಕಿಸಿಂದ ಆಕ್ಸಿಜನ್ ಅನ್ನ ಹೊರಬಿಡ್ತಾವ. ನೋಡ್ರಿ,
ಈ ಉಸಿರಾಟ ಕ್ರಿಯೆಯಲ್ಲಿ ತೆಗೆದುಕೊಳ್ಳುವ ಆಕ್ಸಿಜನ್ ಪ್ರಮಾಣ ಐತಲ್ಲ, ಈ ಉಸಿರಾಟ ಕ್ರಿಯೆಯಲ್ಲಿ ತೆಗೆದುಕೊಳ್ಳುವ ಆಕ್ಸಿಜನ್ ಪ್ರಮಾಣಕ್ಕಿಂತ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹೊರಬಿಡುವ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿರ್ತೈತ್ರಿ. ಅಂದ್ರ ಒಳ ತೆಗೆದುಕೊಳ್ಳುವ ಆಕ್ಸಿಜನ್ ಪ್ರಮಾಣಕ್ಕಿಂತ ಇವು ಹೊರಬೀಳುವ ಆಕ್ಸಿಜನ್ ಪ್ರಮಾಣ ಏನಾಗಿರ್ತೈತ್ರಿ, ಜಾಸ್ತಿ ಆಗಿರ್ತೈತಿ. ನೋಡ್ರಿ ಮುಂದಿನ ಕ್ವಶನ್. ಅಳತೆಯ ಮಾನಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ, ಅಳತೆಯ ಮಾನಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ, ಇವು ಹೇಳಿಕೆ ರೂಪದ ಪ್ರಶ್ನೆಗಳು. ಪ್ರಾಚೀನ ಈಜಿಪ್ಟ್ನಲ್ಲಿ ಮೊಣಕೈಯಿಂದ ಬೆರಳ ತುದಿಯವರೆಗಿನ ಉದ್ದವನ್ನ 1 ಮೊಳ ಎಂದು ಬಳಸಲಾಗುತ್ತಿತ್ತು. ನೋಡ್ರಿ, ಪ್ರಾಚೀನ ಈಜಿಪ್ಟ್ನಲ್ಲಿ ಮೊಣಕೈಯಿಂದ ಬೆರಳ ತುದಿಯವರೆಗಿನ ಒಂದು ಉದ್ದವನ್ನ ಏನಂತಿದೆ ಅಂದ್ರ 1 ಮೊಳ ಎಂದು ಬಳಸಲಾಗುತ್ತಿತ್ತು. ನೋಡಿ ಆಪ್ಷನ್ ಬಿ. ವಿಶ್ವದ ವಿವಿಧ ಭಾಗಗಳಲ್ಲಿ ಜನರು ಅಡಿಯನ್ನು ಸಹ ಉದ್ದದ ಏಕಮಾನಂತೆ ಬಳಸಿದ್ದರು. ಈ ಬಳಸಿದ ಅಡಿಯ ಉದ್ದವು ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗಿತ್ತಪ್ಪ ಅಂದ್ರ ಸ್ವಲ್ಪ ಬದಲಾಗಿತ್ತು. ನೋಡಿ ಆಪ್ಷನ್ ಸಿ. ನೋಡ್ರಿ, ಪುರಾತನ ಭಾರತದಲ್ಲಿ ಅಂಗುಲ ಅಥವಾ ಒಂದು ಮುಷ್ಟಿಯನ್ನು ಕಡಿಮೆ ಉದ್ದ ಅಳತೆಗಳನ್ನಾಗಿ ಬಳಸಿದರು. ಪುರಾತನ ಭಾರತದಲ್ಲಿ ಅಂಗುಲ ಅಥವಾ ಒಂದು ಮುಷ್ಟಿಯನ್ನು ಏನ್ ಮಾಡಿದಾರಂತ್ರಿ, ಕಡಿಮೆ ಉದ್ದದ ಅಳತೆಗಳನ್ನಾಗಿ ಬಳಸಿದರು. ನೆಕ್ಸ್ಟ್ ನೋಡ್ರಿ ಆಪ್ಷನ್ ಡಿ. 1790ರಂದು ಫ್ರೆಂಚರು ಮೆಟ್ರಿಕ್ ಪದ್ಧತಿ 1790ರಲ್ಲಿ ಫ್ರೆಂಚರು ಮೆಟ್ರಿಕ್ ಪದ್ಧತಿ ಎಂದು ಕರೆಯಲಾಗುವ ಅಳತೆಯ ಆದರ್ಶಮಾನವನ್ನು ಏನ್ ಮಾಡಿದ್ರು, ಹುಟ್ಟು ಹಾಕಿದರು. ನೆಕ್ಸ್ಟ್ ಆಪ್ಷನ್ ಇ. ನೋಡ್ರಿ, ಪ್ರಸ್ತುತ ಬಳಸುವ ಏಕಮಾನಗಳ ಪದ್ಧತಿಯನ್ನು ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಇದಕ್ಕೆ ಉತ್ತರಗಳು ಯಾವ ರೀತಿ ನೋಡ್ರಿ ಆಪ್ಷನ್ಗಳು. ಎ, ಬಿ, ಡಿ ಮಾತ್ರ ಸರಿ. ಎ, ಬಿ, ಡಿ ಮಾತ್ರ ಸರಿ. ಆಪ್ಷನ್ 2 ಎ, ಬಿ, ಡಿ, ಇ ಮಾತ್ರ ಸರಿ. ಆಪ್ಷನ್ 3 ಬಿ, ಸಿ, ಡಿ, ಇ ಮಾತ್ರ ಸರಿ. ಆಪ್ಷನ್ 4 ಎ, ಬಿ, ಸಿ, ಡಿ, ಇ ಮಾತ್ರ ಸರಿ. ನೋಡೋದಕ್ಕೆ ಸರಿಯಾದ ಉತ್ತರ ಅಂದ್ರ ಆಪ್ಷನ್ 4 ಅಂದ್ರ ಎ, ಬಿ, ಸಿ, ಡಿ, ಇ ಎಲ್ಲಾ ಹೇಳಿಕೆಗಳು ಏನಪ್ಪ ಅಂದ್ರೆ ಸರಿಯಾಗಿದ್ದಾವೆ. ನೋಡ್ರಿ, ಈ ಪ್ರಾಚೀನ ಈಜಿಪ್ಟ್ ನಲ್ಲಿ ಮೊಣಕೈಯಿಂದ ಬೆರಳ ತುದಿಯವರೆಗಿನ ಉದ್ದವನ್ನು ಏನಂತ ಕರಿತಾರಪ್ಪ ಅಂದ್ರೆ 1 ಮೊಳ ಅಂತ ಕರಿತಿದ್ವಿ. ಈಗ ಹೂವ ಎಲ್ಲ ಹೆಂಗ್ ಕರಿತಾರಪ್ಪ ಅಂದ್ರೆ 1 ಮೊಳ 2 ಮೊಳ ಅಂತ ಕರಿತಾರೆ. ಇದನ್ನು ಫಸ್ಟ್ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಪ್ರಾಚೀನ ಈಜಿಪ್ಟ್ ನಲ್ಲಿ ಅವ್ರು ಯಾವ ರೀತಿ ಬಳಸ್ತಾರಪ್ಪ ಅಂದ್ರೆ ಉದ್ದವನ್ನು ಅಳೆಯಲು 1 ಮೊಳ ಅಂತ ಹೇಳಿಕಿಸಿಂದ ಬಳಸ್ತಿದ್ರು. ನೆಕ್ಸ್ಟ್, ವಿಶ್ವದ ವಿವಿಧ ಭಾಗಗಳಲ್ಲಿ ಜನರು ಅಡಿಯನ್ನು ಸಹ ಉದ್ದದ ಏಕಮಾನಂತೆ ಬಳಸಿದರು. ನೋಡಿ, ಅಡಿಯನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಉದ್ದದ ಸಾಧನವಾಗಿ ಬಳಸ್ತಿದ್ರು. ಬಟ್ ಇದು ಏನಾಗಿತ್ತಪ್ಪ ಅಂತಂದ್ರ ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಬದಲಾಗಿತ್ತಂತ್ರಿ. ಕರೆಕ್ಟ್ ಐತ್ರಿ ಇದನ್ನು. ನೆಕ್ಸ್ಟ್, ಪುರಾತನ ಭಾರತದಲ್ಲಿ ಅಂಗುಲ ಅಥವಾ ಒಂದು ಮುಷ್ಟಿಯನ್ನು ಕಡಿಮೆ ಉದ್ದದ ಅಳತೆಗಳನ್ನಾಗಿ ಬಳಸಿದರು. ಪುರಾತನ ಭಾರತದಲ್ಲಿ ಅಂಗುಲವನ್ನ ಬಳಸ್ತಿದ್ರು. ನೆಕ್ಸ್ಟ್, 1790ರಂದು ಎಷ್ಟ್ರಿ 1790ರಂದು ಏನ್ ಮಾಡಿದ್ರು, ಫ್ರೆಂಚರು. ನೋಡ್ರಿ, ಇದನ್ನ ಇಂಪಾರ್ಟೆಂಟ್ ನೋಡ್ರಿ. 1790ರಂದು ಫ್ರೆಂಚರು ಮೆಟ್ರಿಕ್ ಪದ್ಧತಿಯನ್ನ 1790ರಲ್ಲಿ ಫ್ರೆಂಚರು ಮೆಟ್ರಿಕ್ ಪದ್ಧತಿ ಎಂದು ಕರೆಯಲಾಗುವ ಅಳತೆಯ ಆದರ್ಶಮಾನವನ್ನ ಹುಟ್ಟು ಹಾಕಿದರು. ನೋಡ್ರಿ, ಇದು ಕೂಡ ಸಪರೇಟ್ ಕ್ವಶನ್ ಆಗ್ಬಹುದು. ಯಾವಾಗ ಹುಟ್ಟಾಕಿದ್ರು ಅಂತ ಆಗ್ಬಹುದು, ಯಾರು ಹುಟ್ಟಾಕಿದ್ರು ಅಂತ ಆಗ್ಬಹುದು. ಹೌದಾ? ಫ್ರೆಂಚರು ಮೆಟ್ರಿಕ್ ಪದ್ಧತಿಯನ್ನ ಎಷ್ಟರಲ್ಲಿ ಕಂಡು ಹಿಡಿದರು ಅಂತ ಕೇಳಬಹುದು. ಹೌದಾ? 1790 ಅಥವಾ 1790ರಂದು ಮೆಟ್ರಿಕ್ ಪದ್ಧತಿಯನ್ನ ಯಾರು ಕಂಡು ಹಿಡಿದ ಅಥವಾ ಯಾರು ಹುಟ್ಟು ಹಾಕಿದರು? ಯಾರಿ? ಫ್ರೆಂಚರು. ನೋಡ್ರಿ ಆಪ್ಷನ್ ಇ. ನೋಡ್ರಿ ನೇಮಿ, ಪ್ರಸ್ತುತ ಬಳಸುವ ಏಕಮಾನಗಳ ಪದ್ಧತಿಯನ್ನು ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ ಎಂದು ಕರೆಯಲಾಗುತ್ತದೆ. ನಾವೆಲ್ಲ ಬಳಸ್ತಕ್ಕಂಥ ಪದ್ಧತಿಗಳು ಏನು? ಅಳತೆ ಏಕಮಾನಗಳನ್ನ ಈ ಮೀಟರ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಕೆಲ್ವಿನ್ ಆಗಿರ್ಬೋದು, ಇವೆಲ್ಲ ಬಳಸ್ತೀವಲ್ಲ, ಇವೆಲ್ಲ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ ಎಂದು ಕರೆಯಬಹುದ್ರಿ. ನೋಡ್ರಿ ಮುಂದಿನ ಕ್ವಶನ್. ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನ ಚಲನೆ, ಪಥ ಸಂಚಲನದಲ್ಲಿ ಸೈನಿಕರ ಚಲನೆ, ಕಲ್ಲು ಬೀಳುವುದು, ಇವುಗಳು ಈ ಕೆಳಗಿನ ಯಾವ ರೀತಿಯ ಚಲನೆಗೆ ಉದಾಹರಣೆಗಳು? ನೋಡ್ರಿ, ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನ ಚಲನೆ ಆಗಿರ್ಬಹುದು, ಪಥ ಸಂಚಲನದಲ್ಲಿ ಸೈನಿಕರ ಚಲನೆ ಆಗಿರ್ಬಹುದು, ಕಲ್ಲು ಬೀಳುವುದಾಗಿರ್ಬಹುದು, ಇವುಗಳು ಈ ಕೆಳಗಿನ ಯಾವ ರೀತಿಯ ಚಲನೆಗೆ ಉದಾಹರಣೆಗಳು? ನೋಡ್ರಿ ಆಪ್ಷನ್ ನೋಡ್ರಿ. ಆಪ್ಷನ್ ಎ ಸರಳ ರೇಖೀಯ ಚಲನೆ, ಆಪ್ಷನ್ ಬಿ ಆವರ್ತಕ ಚಲನೆ, ಆಪ್ಷನ್ ಸಿ ವೃತ್ತೀಯ ಚಲನೆ, ಆಪ್ಷನ್ ಡಿ ಭಿತ್ತಿಯ ಚಲನೆ. ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗುತ್ತ? ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತ್ರಿ? ಸರಳ ರೇಖೀಯ ಚಲನೆ.
ನೋಡ್ರಿ, ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನ, ಸೀದಾ ಹೋಗ್ತಕ್ಕಂಥ ಒಂದು ವಾಹನ ಆಗಿರ್ಬೋದು, ಪಥಸಂಚಲನದಲ್ಲಿ ಸೈನಿಕರ ಚಲನೆ ಆಗಿರ್ಬೋದು, ಕಲ್ಲು ಬೀಳುವುದಾಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರ ಸರಳ ರೇಖೆಯ ಚಲನೆಗೆ ಉದಾಹರಣೆಗಳು. ನೋಡ್ರಿ, ಆವರ್ತ ಚಲನೆ, ವೃತ್ತೀಯ ಚಲನೆ, ಭಿತ್ತಿಯ ಚಲನೆಗಳನ್ನ ನೋಡೋಣ. ನೋಡ್ರಿ, ಆವರ್ತ ಚಲನೆ ಅಂತ ಉದಾಹರಣೆಗಳು ನೋಡ್ರಿ, ಲೋಲಕದ ಚಲನೆ ಆಗಿರ್ಬೋದು, ಲೋಲಕದ ಚಲನೆ. ಇಲ್ಲಿ ನೆಕ್ಸ್ಟ್ ಉಯ್ಯಾಲೆ ಅಂದ್ರ ಜೋಕಾಲಿ, ಉಯ್ಯಾಲೆ ಚಲನೆ ಆಗಿರ್ಬೋದು. ನೆಕ್ಸ್ಟ್ ಮರದ ಕೊಂಬೆಗಳ ಚಲನೆ, ಮರದ ಕೊಂಬೆಗಳ ಚಲನೆ, ಕೊಂಬೆಗಳ ಚಲನೆ. ನೆಕ್ಸ್ಟ್ ಈಗ ವೀಣೆ ಅಥವಾ ಗಿಟಾರ್ ಒಳಗೆ ನುಡಿಸ್ತಿರ್ತಿರಲ್ಲ ಆ ತಂತಿ, ಅಥವಾ ಆ ತಂತಿ ಏನ್ರಿ ವೀಣೆ ಮತ್ತು ಗಿಟಾರ್ ನಲ್ಲಿ ಇರ್ತಕ್ಕಂಥ ಆ ತಂತಿಯ ಚಲನೆ ಆಗಿರ್ಬೋದು. ನೆಕ್ಸ್ಟ್ ಲೋಲಕದ ಚಲನೆ ಆಗಿರ್ಬೋದು. ಇವೆಲ್ಲ ಯಾವ್ದಕ್ಕೆ ಉದಾಹರಣೆಪ್ಪ ಅಂದ್ರ ಆವರ್ತ ಚಲನೆಗೆ ಉದಾಹರಣೆಗಳು. ನೆಕ್ಸ್ಟ್ ವೃತ್ತೀಯ ಚಲನೆ. ನೋಡಿ, ವೃತ್ತೀಯ ಚಲನೆಗಳಿಗೆ ಉದಾಹರಣೆ ನೋಡೋಣ. ಈಗ ಒಂದು ದಾರಕ್ಕೆ ಕಲ್ಲನ್ನು ಕಟ್ಟಿ ತಿರುಗಿಸುವ ಚಲನೆ ಯಾವ ರೀತಿಯ ಚಲನೆ ಅಂದ್ರೆ ವೃತ್ತೀಯ ಚಲನೆ. ವೃತ್ತೀಯ ಚಲನೆ ಅಂದ್ರೆ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಕ್ಕಂಥ ಚಲನೆಯನ್ನ ವೃತ್ತೀಯ ಚಲನೆ ಅಂತೀವಿ. ಇದಕ್ಕೆ ಉದಾಹರಣೆ ಅಂದ್ರೆ ದಾರದ ತುದಿಗೆ ಕಲ್ಲನ್ನು ಕಟ್ಟಿ ತಿರುಗಿಸುವುದು. ಇದು ಯಾವ ರೀತಿಯ ಚಲನೆ ಅಂದ್ರೆ ವೃತ್ತೀಯ ಚಲನೆ ರೀ. ನೆಕ್ಸ್ಟ್ ಫ್ಯಾನ್ ಚಲನೆ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಗಡಿಯಾರ, ಇವೆಲ್ಲ ಏನಪ್ಪಾ ಅಂದ್ರ ವೃತ್ತೀಯ ಚಲನೆಗೆ ಉದಾಹರಣೆಗಳು. ನೆಕ್ಸ್ಟ್ ನೋಡ್ರಿ, ಈ ಭಿತ್ತಿಯ ಚಲನೆಗೆ ಉದಾಹರಣೆ ಯಾವ್ದಪ್ಪ ಅಂತಂದ್ರ, ಈ ಭಿತ್ತಿಯ ಚಲನೆ ಎಲ್ಲಿ ನಡೆಯುತ್ತೆ ನೋಡ್ರಿ. ಈಗ ನೀವು ಎಲ್ಲರೂ ಏನ್ ಮಾಡ್ತೀವಪ್ಪ ಅಂದ್ರ ಆಹಾರ ಸೇವನೆಯನ್ನ ಮಾಡ್ತೀವಿ, ಹೌದ್ರಿ. ಆ ಸೇವನೆ ಮಾಡಿದಂತ ಆಹಾರ ಜಠರಕ್ಕೆ ಯಾವ ಚಲನೆಯ ಮೂಲಕ ಚಲಿಸ್ತದಪ್ಪ ಅಂದ್ರ ಈ ಭಿತ್ತಿಯ ಚಲನೆಯ ಮೂಲಕ ಚಲಿಸ್ತದೆ. ಆಹಾರವು ಜಠರಕ್ಕೆ ಭಿತ್ತಿಯ ಚಲನೆಯ ಮೂಲಕ ಚಲಿಸ್ತದೆ. ಮೂಲಕ ಚಲಿಸುವುದು. ನೋಡ್ರಿ, ಮುಂದಿನ ಕ್ವಶನ್ ನೋಡ್ರಿ. ವಿದ್ಯುತ್ ಕೋಶವನ್ನ ಕಂಡು ಹಿಡಿದವರು ಯಾರು? ವಿದ್ಯುತ್ ಕೋಶವನ್ನ ಕಂಡು ಹಿಡಿದವರು ಯಾರು? ನೋಡ್ರಿ, ವಿದ್ಯುತ್ ಕೋಶ ಅಂದ್ರ ಬೇರೆ ಏನೋ ಅಲ್ಲ, ಬ್ಯಾಟ್ರಿ ಸೆಲ್ ಅಂತಿರಲ್ಲ ಆ ಸೆಲ್ಗಳು ಇಲ್ಲದಾವ್ ನೋಡ್ರಿ. ವಿದ್ಯುತ್ ಕೋಶವನ್ನ ಕಂಡುಹಿಡಿದವರು ಯಾರಪ್ಪ ಅಂದ್ರ ನೋಡ್ರಿ, ಆಪ್ಷನ್ ನೋಡ್ರಿ. ಆಪ್ಷನ್ ಎ ಬೆಂಜಮಿನ್ ಫ್ರಾಂಕ್ಲಿನ್ ಅಥವಾ ಮೈಕಲ್ ಫ್ಯಾರಡೆ, ಹ್ಯಾನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್, ಹ್ಯಾನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್. ಆಪ್ಷನ್ ಸಿ ಅಲೆಕ್ಸಾಂಡರ್ ವೋಲ್ಟ್. ಆಪ್ಷನ್ ಡಿ ವಿಲಿಯಂ ಸ್ಟರ್ಜಿಯನ್. ಆಪ್ಷನ್ ಡಿ ಯಾವ್ದ್ರಿ? ವಿಲಿಯಂ ಸ್ಟರ್ಜಿಯನ್. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಂತ. ಇದಕ್ಕೆ ಸರಿಯಾದ ಉತ್ತರ ರೀ ಅಲೆಕ್ಸಾಂಡರ್ ವೋಲ್ಟ್. ಈ ಅಲೆಕ್ಸಾಂಡರ್ ವೋಲ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಈ ವಿದ್ಯುತ್ ಕೋಶವನ್ನ ಕಂಡು ಹಿಡಿತಾನ್ರಿ. ಯಾವ್ದನ್ನ? ವಿದ್ಯುತ್ ಕೋಶವನ್ನ ಕಂಡು ಹಿಡಿತಾರ. ನೋಡ್ರಿ, ಬೆಂಜಮಿನ್ ಫ್ರಾಂಕ್ಲಿನ್ ಅಥವಾ ಮೈಕಲ್ ಫ್ಯಾರಡೆ ಇವರನ್ನ ಏನಂತ ಕರಿತಾರಪ್ಪ ಅಂದ್ರ ವಿದ್ಯುತ್ ಶಕ್ತಿಯ ಪಿತಾಮಹ. ವಿದ್ಯುತ್ ಶಕ್ತಿಯ ಪಿತಾಮಹ. ವಿದ್ಯುತ್ ಶಕ್ತಿಯ ಪಿತಾಮಹ ಅಂತ ಯಾರನ್ನ ಕರಿತಾರ್ರಿ? ಬೆಂಜಮಿನ್ ಫ್ರಾಂಕ್ಲಿನ್ ಅಥವಾ ಮೈಕಲ್ ಫ್ಯಾರಡೆ. ನೋಡ್ರಿ, ಇವರಿಬ್ಬರನ್ನ ಕೊಟ್ಟಿದ್ರಂದ್ರ, ಇವರಿಬ್ಬರ ಹೆಸರನ್ನು ಕೊಟ್ಟಿದ್ರಂದ್ರ ಅವಾಗ ಯಾವ್ದಾದ್ರು ಹಾಕ್ಬಹುದು. ಒಂದು ವೇಳೆ ಇವರಿಬ್ಬರದೊಳಗೆ ಒಂದ್ ಹೆಸರು ಕೊಟ್ಟಿದ್ರಂದ್ರ ಇದು ಕೊಟ್ಟಿದ್ರೆ ಇದು ಹಾಕ್ಬೇಕು, ಮೈಕಲ್ ಫ್ಯಾರಡೆ ಕೊಟ್ಟಿದ್ರ ಮೈಕಲ್ ಫ್ಯಾರಡೆ ಹಾಕ್ಬೇಕು. ಬೆಂಜಮಿನ್ ಫ್ರಾಂಕ್ಲಿನ್ ಅಥವಾ ಮೈಕಲ್ ಫ್ಯಾರಡೆ ಇವರನ್ನ ಏನಂತ ಕರಿತಾರೆ? ವಿದ್ಯುತ್ ಶಕ್ತಿಯ ಪಿತಾಮಹರು ಅಂತ ಕರಿತಾರೆ. ನೆಕ್ಸ್ಟ್ ಹ್ಯಾನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್. ನೋಡ್ರಿ, ಇವ್ರು ಯಾರಪ್ಪ ಅಂದ್ರ
ವಿದ್ಯುತ್ಕಾಂತತೆಯ ಪ್ರತಿಪಾದಕ. ವಿದ್ಯುತ್ಕಾಂತತೆಯ ಪ್ರತಿಪಾದಕ. ಈ ವಿದ್ಯುತ್ಕಾಂತತೆಯ ಪ್ರತಿಪಾದಕ ಯಾರಂದ್ರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್. ವಿದ್ಯುತ್ಕಾಂತತೆಯ ಪ್ರತಿಪಾದಕ ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್. ನೆಕ್ಸ್ಟ್ ಈ ವಿಲಿಯಂ ಸ್ಟರ್ಜಿನ್ ನೋಡ್ರಿ, ಇವ್ರು ಯಾರಪ್ಪ ಅಂದ್ರ ವಿದ್ಯುತ್ಕಾಂತತೆಯನ್ನ ಕಂಡು ಹಿಡಿದವರು. ವಿದ್ಯುತ್ಕಾಂತತೆಯನ್ನ ಕಂಡು ಹಿಡಿದವರು. ನೋಡ್ರಿ ಇನ್ನೇಮ್ ನೋಡ್ರಿ, ವಿದ್ಯುತ್ ಕೋಶವನ್ನ ಕಂಡು ಹಿಡಿದವರಂದ್ರ ಅಲೆಕ್ಸಾಂಡರ್ ವೋಲ್ಟ್ರಿ. ವಿದ್ಯುತ್ ಶಕ್ತಿಯ ಪಿತಾಮಹ ಅಂದ್ರ ಬೆಂಜಮಿನ್ ಫ್ರಾಂಕ್ಲಿನ್ ಅಥವಾ ಮೈಕಲ್ ಫ್ಯಾರಡೆ. ಇವರಲ್ಲಿ ಯಾರನ್ನ ಕೊಟ್ಟಿರ್ತಾರ ಅದು ಹಾಕ್ಬೇಕು. ನೆಕ್ಸ್ಟ್ ವಿದ್ಯುತ್ಕಾಂತೀಯ ಪ್ರತಿಪಾದಕ ಅಂದ್ರ ವಿದ್ಯುತ್ಕಾಂತತೆಯ ಪ್ರತಿಪಾದಕ ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್. ನೆಕ್ಸ್ಟ್ ವಿದ್ಯುತ್ಕಾಂತತೆಯನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರ ವಿಲಿಯಂ ಸ್ಟರ್ಜಿಯನ್. ಇವುಗಳನ್ನ ಹೊಂದಿಸಿ ಬರೆಯ ರೀತಿಯಲ್ಲೂ ಕೊಡಬಹುದು. ನೋಡ್ರಿ ನೋಟ್ಸ್ ಮಾಡ್ಕೊಂಡು ನೋಡ್ಕೋರಿ ನೀವು. ನೋಡ್ರಿ, ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ವಸ್ತುಗಳನ್ನ ಏನೆಂದು ಕರೆಯುವರು? ಕಾಂತದ ಕಡೆಗೆ ಆಕರ್ಷಿಸಲ್ಪಡತಕ್ಕಂತ ವಸ್ತುಗಳನ್ನ ಏನೆಂದು ಕರೆಯುವರು? ಆಪ್ಷನ್ ನೋಡ್ರಿ. ಆಪ್ಷನ್ ಎ ಅಕಾಂತೀಯ ವಸ್ತುಗಳು, ಆಪ್ಷನ್ ಬಿ ಅವಾಹಕಗಳು, ಆಪ್ಷನ್ ಸಿ ಕಾಂತೀಯ ವಸ್ತುಗಳು, ಆಪ್ಷನ್ ಡಿ ವಿದ್ಯುತ್ ವಾಹಕಗಳು. ನೋಡ್ರಿ ನೇಮ್ ನೋಡ್ರಿ. ಆಪ್ಷನ್ ಎ ಅಕಾಂತೀಯ ವಸ್ತುಗಳು, ಆಪ್ಷನ್ ಬಿ ಅವಾಹಕಗಳು, ಆಪ್ಷನ್ ಸಿ ಕಾಂತೀಯ ವಸ್ತುಗಳು, ಆಪ್ಷನ್ ಡಿ ವಿದ್ಯುತ್ ವಾಹಕಗಳು. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಕಾಂತದ ಕಡೆಗೆ ಆಕರ್ಷಿಸಲ್ಪಡ್ತಕ್ಕಂಥ ವಸ್ತುಗಳನ್ನ ಏನಂತ ಕರೀತಾರೆ? ಕಾಂತೀಯ ವಸ್ತುಗಳು ಅಂತ ಕರೀತಾರೆ. ಯಾವ್ರಿ? ಕಾಂತೀಯ ವಸ್ತುಗಳು. ಇಷ್ಟು ಉಳಿದ ಆಪ್ಷನ್ ನೋಡ್ರಿ. ಈ ಅಕಾಂತೀಯ ವಸ್ತುಗಳಂದ್ರ ಕಾಂತದ ಕಡೆಗೆ ಆಕರ್ಷಿಸಲ್ಪಡದೆ ಇರ್ತಕ್ಕಂಥ ವಸ್ತುಗಳು. ಆಕರ್ಷಿಸಲ್ಪಡದೆ ಇರುವ ವಸ್ತುಗಳು ಏನ್ರಿ? ಆಕರ್ಷಿಸಲ್ಪಡದೆ ಇರುವ ವಸ್ತುಗಳನ್ನ ಏನಂತ ಕರೀತಾರ್ರಿ? ಅಕಾಂತೀಯ ವಸ್ತುಗಳು. ಕಾಂತದ ಕಡೆಗೆ ಆಕರ್ಷಿಸಲ್ಪಡದೆ ಇರತಕ್ಕಂಥ ವಸ್ತುಗಳನ್ನ ಅಕಾಂತೀಯ ವಸ್ತುಗಳು ಎಂದು ಕರೆಯುವರು. ನೆಕ್ಸ್ಟ್ ಅವಾಹಕಗಳು ನೋಡ್ರಿ. ಅವಾಹಕಗಳು ನೆಕ್ಸ್ಟ್ ಇದು ವಿದ್ಯುತ್ ಅವಾಹಕಗಳು ಆಗ್ಬೇಕಿತ್ರಿ. ವಿದ್ಯುತ್ ಅವಾಹಕಗಳು ನೋಡ್ರಿ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲವೋ ಅವುಗಳನ್ನ ಏನಂತಾರ್ರಿ? ವಿದ್ಯುತ್ ಅವಾಹಕಗಳು. ವಿದ್ಯುತ್ತನ್ನ ತಮ್ಮ ಮೂಲಕ ಹರಿಬಿಡದೆ ಇರತಕ್ಕಂಥ ವಸ್ತುಗಳು. ಹರಿಬಿಡದೆ ಇರುವ ವಸ್ತುಗಳು. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಬಿಡುವುದಿಲ್ಲವೋ ಅಂತವುಗಳಿಗೆ ಏನಂತಾರ? ವಿದ್ಯುತ್ನ ಅವಾಹಕಗಳು ಅಂತಾರೆ. ಉದಾಹರಣೆಗೆ ಪ್ಲಾಸ್ಟಿಕ್ ಆಗಿರಬಹುದು. ಪ್ಲಾಸ್ಟಿಕ್, ಒಣ ಕಟ್ಟಿಗೆ, ಹಸಿ ಕಟ್ಟಿಗೆ ಅಲ್ಲ, ಒಣ ಕಟ್ಟಿಗೆ. ಮತ್ತ ಹಸಿ ಕಟ್ಟಿಗೆ ಏನು? ವಿದ್ಯುತ್ನ ವಾಹಕರಿ. ಅದು ಒಣ ಕಟ್ಟಿಗೆ ಬರದೆ ನೋಡ್ರಿ. ಈ ರೀತಿಯ ವಸ್ತುಗಳು ಏನಪ್ಪಾ ಅಂದ್ರೆ ಇವು ವಿದ್ಯುತ್ನ ಅವಾಹಕಗಳು. ನೆಕ್ಸ್ಟ್ ವಿದ್ಯುತ್ನ ವಾಹಕಗಳು ನೋಡ್ರಿ. ಯಾವ ವಸ್ತುಗಳು ಏನ್ ಮಾಡ್ತಾವ್ರಿ? ತಮ್ಮ ಮೂಲಕ ವಿದ್ಯುತ್ತನ್ನ ಹರಿ ಬಿಡ್ತಾವಲ್ಲ ಅವುಗಳಿಗೆ ಏನಂತಾರ? ವಿದ್ಯುತ್ ವಾಹಕಗಳು. ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಬಿಡುವ ವಸ್ತುಗಳು. ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಬಿಡ್ತಕ್ಕಂಥ ವಸ್ತುಗಳಿಗೆ ಏನಂತಾರೆ? ವಿದ್ಯುತ್ ವಾಹಕಗಳು. ಇವಕ್ಕೆ ಉದಾಹರಣೆ ಅಂದ್ರ
ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ. ನೋಡ್ರಿ, ಚಿನ್ನ ಮತ್ತು ಬೆಳ್ಳಿ, ಈ ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಇವುಗಳಿಗಿಂತ ಏನಪ್ಪಾ ಅಂದ್ರ ಉತ್ತಮ ವಿದ್ಯುತ್ನ ವಾಹಕಗಳು ರೀ. ಆದ್ರೂ ಕೂಡ ಇವನ್ ಯಾಕ ಈ ವಿದ್ಯುತ್ನ ಸಲಕರಣೆಗಳಲ್ಲಿ ಬಳಸುವುದಿಲ್ಲಪ್ಪ ಅಂದ್ರ ಇವುಗಳ ವೆಚ್ಚ ದುಬಾರಿ ಆಗಿರುವುದರಿಂದ ರೀ. ಚಿನ್ನ ಮತ್ತು ಬೆಳ್ಳಿ ಏನಪ್ಪಾ ಅಂದ್ರ ವಿದ್ಯುತ್ನ ಉತ್ತಮ ವಾಹಕಗಳು ರೀ. ಇವುಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಅಥವಾ ದುಬಾರಿ ಆಗಿರುವುದರಿಂದ ಏನ್ ಮಾಡ್ತಾರಪ್ಪ ಅಂದ್ರ ಇವುಗಳನ್ನ ವಿದ್ಯುತ್ನ ಸಲಕರಣೆಗಳಲ್ಲಿ ಏನ್ ಮಾಡೋದಿಲ್ಲಪ್ಪ ಅಂದ್ರ ಬಳಸುವುದಿಲ್ಲ. ನೋಡ್ರಿ, ನೈಸರ್ಗಿಕ ಕಾಂತ. ನೈಸರ್ಗಿಕ ಕಾಂತ ಎಂದು ಯಾವ್ದನ್ನ ಕರೀತಾರೆ? ಇಲ್ಲಿ ಕಾಂತ ನೆಕ್ಸ್ಟ್ ಕಾಂತ ಇತ್ತು, ಅದರ ಸಲುವಾಗಿ ಇದಂತ ಹೇಳಕತ್ತೀನ್ರಿ. ನೈಸರ್ಗಿಕ ಕಾಂತ ಎಂದ ಕೇಸಿಂದ ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್ ಮ್ಯಾಗ್ನೆಟೈಟ್ ಅನ್ನ ಕರೆಯುವರು. ನೈಸರ್ಗಿಕ ಕಾಂತ ಅಂತ ಮ್ಯಾಗ್ನೆಟೈಟ್ ಅನ್ನ ಕರೀತಾರೆ. ಈ ಮ್ಯಾಗ್ನೆಟೈಟ್ ಎಂಬ ಪದವನ್ನ ಮೊದಲು ಬಳಸಿದವರು ಯಾರಪ್ಪ ಅಂದ್ರ ಥೇಲ್ಸ್ ರೀ. ಯಾರ್ರಿ? ಥೇಲ್ಸ್. ಈ ಥೇಲ್ಸ್ ರವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮ್ಯಾಗ್ನೆಟ್ ಎಂಬ ಪದವನ್ನ ಫಸ್ಟ್ ಬಳಸ್ತಾರೆ. ಮ್ಯಾಗ್ನೆಟ್ ಮ್ಯಾಗ್ನೆಟ್ ಎಂಬ ಪದವನ್ನ ಮೊದಲು ಬಳಸಿದವರು ಯಾರಪ್ಪ ಅಂದ್ರ ಥೇಲ್ಸ್ ರವರು. ನೋಡ್ರಿ, ಮುಂದಿನ ಕ್ವಶನ್ ನೋಡ್ರಿ. ಚೈನಾದ, ನೋಡ್ರಿ ಇದೊಂದು ಹೊಸ ಕ್ವಶನ್ ಅನ್ಸ್ಬಹುದು. ಚೈನಾದ ಹುಯಾಂಗ್ ಟಿ ಎಂಬ ಹೆಸರಿನ ದೊರೆಯ ಕಥೆಯಲ್ಲಿ, ಚೈನಾದ ಹುಯಾಂಗ್ ಟಿ ಎಂಬ ಹೆಸರಿನ ದೊರೆಯ ಕಥೆಯಲ್ಲಿ ದಿಕ್ಕು ತೋರಿಸಲು ಒಂದು ರಥದ ಮೇಲೆ ಏನ್ ಮಾಡ್ಯಾರೆ? ಹುಡುಗಿಯ ಪ್ರತಿಮೆ ಇತ್ತು. ಅದು ಯಾವುದೇ ಸ್ಥಳಕ್ಕೆ ಹೋದರೂ ಕೈಯನ್ನು ಯಾವ ಕಡೆಗೆ ತೋರಿಸುತ್ತಿತ್ತು? ನೋಡ್ರಿ, ಚೈನಾದ ಹುಯಾಂಗ್ ಟಿ ಎಂಬ ಹೆಸರಿನ ದೊರೆಯ ಕಥೆಯಲ್ಲಿ ದಿಕ್ಕು ತೋರಿಸಲು ಒಂದು ರಥದ ಮೇಲೆ ಹುಡುಗಿಯ ಪ್ರತಿಮೆ ಇತ್ತು. ಅದು ಯಾವುದೇ ಸ್ಥಳಕ್ಕೆ ಹೋದರೂ ಕೈಯನ್ನು ಯಾವ ಕಡೆಗೆ ತೋರಿಸುತ್ತಿತ್ತು? ನೋಡ್ರಿ, ಆಪ್ಷನ್ ನೋಡ್ರಿ. ಆಪ್ಷನ್ ಎ ಉತ್ತರ, ಆಪ್ಷನ್ ಬಿ ಉತ್ತರ ದಕ್ಷಿಣ, ಆಪ್ಷನ್ ಡಿ ದಕ್ಷಿಣ, ಆಪ್ಷನ್ ಸಿ ದಕ್ಷಿಣ, ಆಪ್ಷನ್ ಡಿ ನೈಋತ್ಯ. ಇನ್ನೇಮ್ ನೋಡ್ರಿ, ಆಪ್ಷನ್ ಎ ಉತ್ತರ, ಆಪ್ಷನ್ ಬಿ ಉತ್ತರ ದಕ್ಷಿಣ, ಆಪ್ಷನ್ ಸಿ ದಕ್ಷಿಣ, ಆಪ್ಷನ್ ಡಿ ನೈಋತ್ಯ. ನೋಡಿ, ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಸಿ ದಕ್ಷಿಣ. ನೋಡ್ರಿ, ಈ ರಥದ ಮೇಲೆ ಇರ್ತಕ್ಕಂತ ಹುಡುಗಿಯ ಚಿತ್ರದಲ್ಲಿ ನೋಡ್ರಿ, ಈ ಚಿತ್ರ ಐತಲ್ಲ, ಈ ರೀತಿ ಏನು ಅವನ ರಥದ ಮೇಲೆ ಒಂದು ಹುಡುಗಿಯ ಚಿತ್ರ ಇತ್ತು. ಬಟ್ ಅದು ಯಾವುದೇ ಸ್ಥಳಕ್ಕೆ ಹೋದರೂ ಅದು ಯಾವ ಕಡೆ ಮುಖ ಮಾಡಿದಿರ್ತಪ್ಪ ಅಂದ್ರ ಕೈಯನ್ನ ದಕ್ಷಿಣ ದಿಕ್ಕಿನ ಕಡೆಗೆ ತೋರಿಸ್ತಿತ್ರಿ. ಇಲ್ಲಿ ಈ ರೀತಿ ತೋರ್ಸೈತ್ ನೋಡ್ರಿ, ಕೈ ತೋರ್ಸೈತಲ್ಲ, ಈ ರೀತಿ ಏನ್ ಮಾಡ್ತಪ್ಪ ಅಂದ್ರ ಅದು ಯಾವುದೇ ಸ್ಥಳಕ್ಕೆ ಹೋದರೂ ದಕ್ಷಿಣದ ಕಡೆಗೆ ಕೈ ಮಾಡಿ ನಿಲ್ತಿತ್ತಂತ್ರಿ. ನೋಡ್ರಿ, ಈ ದಕ್ಷಿಣ ನೋಡ್ರಿ, ಈ ದಕ್ಷಿಣ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರ ದಕ್ಷಿಣ ಧ್ರುವ ಕೇಳಿರಲ್ರಿ. ದಕ್ಷಿಣ ಧ್ರುವ, ದಕ್ಷಿಣ ಧ್ರುವದ ಅನ್ವೇಷಕ ಯಾರಪ್ಪ ಅಂದ್ರ 1911ರಲ್ಲಿ ಅಮುಂಡ್ಸನ್. ಯಾರ್ರಿ? ಅಮುಂಡ್ಸನ್ ರೊನಾಲ್ಡ್. ಈ ದಕ್ಷಿಣ ಧ್ರುವವನ್ನ 1911ರಂದು ಅಮುಂಡ್ಸನ್ ರೊನಾಲ್ಡ್ ರವರು ಕಂಡು ಹಿಡಿತಾರೆ. ದಕ್ಷಿಣ ಧ್ರುವದ ಅನ್ವೇಷಕ ಅಂತ ಯಾರನ್ನ ಕರೀತಾರೆ? ಅಮುಂಡ್ಸನ್ ರವರನ್ನ. ಎಷ್ಟರಲ್ಲಿ? 1911ರಲ್ಲಿ. ನೆಕ್ಸ್ಟ್ ಈ ಉತ್ತರ ಧ್ರುವ ನೋಡ್ರಿ, ಉತ್ತರ ಧ್ರುವ. ಇದನ್ನ 1909ರಲ್ಲಿ ರಾಬರ್ಟ್ ಪಿಯರಿ. ಈ ರಾಬರ್ಟ್ ಪಿಯರಿ ಅನ್ನೋರು ಉತ್ತರ ಧ್ರುವನ್ನ 1909ರಂದು ಏನ್ ಮಾಡ್ತಾರೆ? ಕಂಡು ಹಿಡಿತಾರೆ. ನೆಕ್ಸ್ಟ್ ಈ ಉತ್ತರ ದಕ್ಷಿಣ ನೋಡಿದ್ರೆ ಏನಾಗ್ತಪ್ಪ ಅಂದ್ರ ನೈಸರ್ಗಿಕ ಕಾಂತವನ್ನ ತೂಗು ಬಿಟ್ಟಾಗ್ರಿ ಅದು ಯಾವಾಗಲೂ ಯಾವ ದಿಕ್ಕಿಗೆ ಮುಖ ಮಾಡಿದಿರುತ್ತಪ್ಪ ಅಂದ್ರ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ. ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಅಥವಾ ನೈಸರ್ಗಿಕ ಕಾಂತ.
ನೋಡ್ರಿ, ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಅಥವಾ ನೈಸರ್ಗಿಕ ಕಾಂತ ಇದು ಯಾವ ದಿಕ್ಕಿಗೆ ಮುಖ ಮಾಡಿ ಇರುತ್ತಪ್ಪ ಅಂದ್ರ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಏನ್ ಮಾಡ್ತಿದ್ರಿ ಮುಖ ಮಾಡಿ ನಿಂದಿರುತ್ತಂತ್ರಿ. ನೆಕ್ಸ್ಟ್ ಈ ನೈಋತ್ಯ ನೋಡ್ರಿ, ನೈಋತ್ಯ ಏನಪ್ಪಾ ಅಂದ್ರ ನೈಋತ್ಯ ಮಾನ್ಸೂನ್ ಮಾರುತಗಳು. ನೈಋತ್ಯ ಮಾನ್ಸೂನ್ ಮಾರುತಗಳು ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಏನ್ ಮಾಡ್ತೀರಿ ಭಾರತ ಅತಿ ಹೆಚ್ಚಾಗಿ ಮಳೆಯನ್ನ ಪಡೆದುಕೊಳ್ತಿದ್ರಿ. ನೋಡ್ರಿ ಮುಂದಿನ ಕ್ವಶನ್ ನೋಡ್ರಿ, ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು, ನೋಡ್ರಿ ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣ ಅಥವಾ ಅಭ್ಯಾಸಗಳನ್ನ ಏನೆಂದು ಕರೆಯುತ್ತಾರೆ ಅಥವಾ ಕರೆಯುವರು? ಇದಕ್ಕೆ ಆಪ್ಷನ್ ನೋಡ್ರಿ, ಆಪ್ಷನ್ ಎ ಆವಾಸ, ಆಪ್ಷನ್ ಬಿ ಒಗ್ಗಿಕೊಳ್ಳುವಿಕೆ, ಆಪ್ಷನ್ ಸಿ ಹೊಂದಾಣಿಕೆ, ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ. ನೋಡೋದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ನೋಡ್ರಿ, ಆಪ್ಷನ್ ಸಿ ಹೊಂದಾಣಿಕೆ. ನೋಡ್ರಿ, ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣ ಅಥವಾ ಅಭ್ಯಾಸಗಳನ್ನ ಏನೆಂದು ಕರೀತಾರಪ್ಪ ಅಂದ್ರ ಹೊಂದಾಣಿಕೆ, ಆ ಜೀವಿಗಳ ಹೊಂದಾಣಿಕೆ ಅಂತ ಹೇಳಿ ಕರೀತಾರ್ರಿ. ನೆಕ್ಸ್ಟ್ ಈ ಆವಾಸ ನೋಡ್ರಿ, ಆವಾಸ ಅಂದ್ರೆ ಜೀವಿಗಳು ವಾಸಿಸುವ ಸ್ಥಳ ರೀ. ಜೀವಿಗಳು ವಾಸಿಸುವ ಸ್ಥಳವನ್ನ ಏನಂತಾರೆ ಆವಾಸ ಎನ್ನುವರು. ಜೀವಿಗಳು ವಾಸಿಸುವ ಸ್ಥಳವನ್ನ ಆವಾಸ ಎನ್ನುವರು. ಈಗ ನಾವು ಸಾಮಾನ್ಯವಾಗಿ ಮನೆಯಲ್ಲೇ ವಾಸವಾಗಿರೋದ್ರಿಂದ ಮನುಷ್ಯರ ಆವಾಸ ಯಾವುದಂದಾಗ ಮನೆ ಅಂತ ಹೇಳಬಹುದು. ನೋಡ್ರಿ, ಒಗ್ಗಿಕೊಳ್ಳುವಿಕೆ ಎಂದರೇನು ನೋಡ್ರಿ, ಯಾವುದೇ ಜೀವಿಯ ದೇಹದಲ್ಲಾಗುವ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಏನಂತಾರ್ರಿ, ಯಾವುದೇ ಜೀವಿಯ ದೇಹದಲ್ಲಾಗುವ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಏನಂತಾರ್ರಿ ಒಗ್ಗಿಕೊಳ್ಳುವಿಕೆ ಅಂತಾರೆ. ಯಾವುದೇ ಜೀವಿಯ ದೇಹದಲ್ಲಾಗುವ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಒಗ್ಗಿಕೊಳ್ಳುವಿಕೆ. ನೋಡಿ, ಅಲ್ಪ ಸ್ವಲ್ಪ ಬದಲಾವಣೆಗಳಂದ್ರೆ ಯಾವ ರೀತಿಯಪ್ಪ ಅಂತಂದ್ರ ಈಗ ಮಕ್ಕಳಲ್ಲಿ ನೋಡಿರಬಹುದು, ಮಕ್ಕಳ ಏನ್ ಮಾಡ್ತಪ್ಪ ಅಂದ್ರೆ ಥೈಮಸ್ ಗ್ರಂಥಿ ಅಥವಾ ನೋಡಿ ಥೈಮಸ್ ಗ್ಲ್ಯಾಂಡ್ ಏನಿರ್ತೈತಿ ಮಕ್ಕಳಲ್ಲಿ ಇರ್ತೈತ್ರಿ. ಮಕ್ಕಳಲ್ಲಿ ಥೈಮಸ್ ಗ್ಲ್ಯಾಂಡ್ ಇರ್ತೈತಿ. ಇದು ಏನ್ ಮಾಡ್ತಪ್ಪ ಅಂದ್ರ ಮಕ್ಕಳಲ್ಲಿ ನೋಡಿ ಸಣ್ಣ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಏನು ಜಾಸ್ತಿ ರೋಗ ಬಂದ್ರೆ ಏನಾದ್ರೂ ಹೇಳಕ್ ಆಗುದಿಲ್ಲ. ಅದರ ಸಲುವಾಗಿ ಥೈಮಸ್ ಗ್ಲ್ಯಾಂಡ್ ಏನ್ ಮಾಡ್ತಪ್ಪ ಅಂದ್ರ ರೋಗ ನಿರ್ಧಾರಕ ಗುಣವನ್ನ ಹೊಂದಿರ್ತೈತ್ರಿ. ಆ ರೋಗಗಳನ್ನ ಬರದಂತೆ ಯಾವ್ದು ತಡಿತಪ್ಪ ಅಂದ್ರ ಮಕ್ಕಳಲ್ಲಿ ಥೈಮಸ್ ಗ್ಲ್ಯಾಂಡ್ ತಡಿತೈತಿ. ಬಟ್ ಅದೇ ರೀತಿ ಮಕ್ಕಳು ಸ್ವಲ್ಪ ದೊಡ್ಡವ್ರ ಹಾಕೋತ ಬಂದಂಗ ಏನಾಗತ್ರಿ ಅಂದ್ರ ಥೈಮಸ್ ಗ್ರಂಥಿ ಏನಾಗತ್ರಿ ಕ್ರಮೇಣವಾಗಿ ನಾಶವಾಗ್ತೈತಿ. ನೋಡ್ರಿ, ಇದನ್ನ ಯಾವ ರೀತಿ ಕೇಳ್ತಾರಪ್ಪ ಅಂದ್ರ ಈ ಕೆಳಗಿನ ಯಾವ ಗ್ರಂಥಿಯು ಮಕ್ಕಳಲ್ಲಿ ಇದ್ದು ಬೆಳೆಯುತ್ತಾ ಹೋದಂತೆ ಅಥವಾ ವಯಸ್ಕರಾದಂತೆ ನಾಶವಾಗುತ್ತದೆ ಅಂತಂದಾಗ ಥೈಮಸ್ ಗ್ರಂಥಿ ಅಂತ ಹೇಳ್ಬೋದ್ರಿ. ಯಾವ್ದ್ರಿ? ಥೈಮಸ್ ಗ್ರಂಥಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗಿನ ಕ್ವಶನ್ಗಳನ್ನ ನೋಡಿದೀವಿ. ಇನ್ನ ಮುಂದಿನ ಅವಧಿಯಲ್ಲಿ ಮುಂಬರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ.